ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಬ್ರು ಬ್ರದರ್ ಬಗ್ಗೆನೇ ಟಾಪಿಕ್ ಮಾತಾಡಕ್ಕೆ ಬಂದಿದ್ದೀನಿ. ಅವ್ರ ಚಾನಲ್ ನೇಮ್ ಬಂದು ಕಿಚನ್ ಜರ್ನಿ ಅಂತ. ಸೊ ಅವರು ಒಳ್ಳೆ ಯೂಟ್ಯೂಬರು, ಒಳ್ಳೆ ಮನುಷ್ಯ. ಇನ್ನೊಂದೇನೆಂದರೆ ಅವರು ಲೈವಲ್ಲಿ ನಾನು ಹೋಗ್ಬಿಟ್ಟು ಅವಾಗವಾಗ ಸಪೋರ್ಟ್ ಮಾಡ್ತಾ ಇದ್ದೆ. ಸೊ ಎಲ್ಲರ ಬಗ್ಗೆ ಹೇಳೋರು, ನಾನು ಸುಮ್ಮನೆ ಹಂಗೆ ಕೇಳೋದು, ನನ್ನ ಬಗ್ಗೆ ಏನು, ನನ್ನ ಚಾನಲ್ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ. ಪ್ರತಿಯೊಬ್ಬರು ಐಡಿಯಾನು ನಾನು ಕಲ್ತ್ಕೊತೀನಿ. ಸೊ ನಾನು ಕೇಳಿದೆ, ಅದ್ರಾಗೆ ಸರಿ ಬ್ರೋ ಟೈಮ್ ಸಿಕ್ಕಾಗ ನೋಡಿ ಹೇಳ್ತೀನಿ ಅಂತ ನನ್ನ ವೀಡಿಯೋ ನೋಡಿದ್ರು. ನೋಡಿಬಿಟ್ಟು ನಿಮ್ಮದು ಎಲ್ಲ ಸರಿ ಇದೆ, ನಿಮ್ಮ ಟೈಟಲಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದರು. ಸರಿ ಆಯಿತು, ಯಾರೇ ಏನು ಹೇಳಿದ್ರು ನಾನು ಒಪ್ಕೊತೀನಿ, ಸರಿ ಆಯಿತು ಬ್ರೋ ಅಂತ. ಇನ್ನೊಂದು ಮಾತು ಹೇಳಿದ್ರು, ನಿಮ್ಮ ಚಾನಲು ಸರ್ಚಿಂಗ್ ಪೇಜಲ್ಲಿ ಬರಬೇಕಂದ್ರೆ ನೀವು ಈ ಥರ ಆಗಬೇಕು ಅಂತ ಒಂದು ಮಾತು ಹೇಳಿದ್ರು. ಅದು ಸುಳ್ಳು. ಯಾಕಂದರೆ ಯಾವುದೇ ಒಂದು ಸರ್ಚಿಂಗ್ ಪೇಜಲ್ಲಿ ಬರಬೇಕಂದ್ರೆ ಯಾರದೇ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸರ್ಚ್ ಮಾಡ್ತೀರಾ, ಒಂದು ಕುಕ್ಕಿಂಗ್ ಚಾನಲ್ನೇ ಸರ್ಚ್ ಮಾಡ್ತೀರಾ ಅಂದ್ಕೊಳ್ಳಿ, ದೊಡ್ಡ ದೊಡ್ಡ ಯೂಟ್ಯೂಬ್ ಅವ್ರದ್ದೇ ಮೊದಲು ಬರೋದು. ಅದೆಲ್ಲ ಪ್ರತಿಯೊಬ್ಬರಿಗೂ ಹೋಗುತ್ತೆ. ನಮ್ಮದೇ ಸಡನ್ ಎತ್ತಿದ ತಕ್ಷಣ ತೋರಿಸ್ಬಿಡಲ್ಲ ಯೂಟ್ಯೂಬ್ ಅವರು, ಅರ್ಥ ಮಾಡ್ಕೊಳ್ಳಿ ಬ್ರದರ್. ಒಂದು ಇನ್ನೊಂದು AI ಸಿಸ್ಟಮ್ ಅಂತ ಹೇಳಿದ್ರು. ಅದು ಬ್ರದರ್ ನೀವು ಅರ್ಥ ಮಾಡ್ಕೊಳ್ಳಿ ಏನಂತ AI ಸಿಸ್ಟಮ್ ಅಂತ. ಇವಾಗ ಮಾರ್ಚ್ 18ನೇ ತಾರೀಕು ಬಂದಿದ್ದದು. ಅದು ಎಲ್ಲ ಸರ್ವರ್ ಅಂತ ಹೊಸ್ದಾಗಿ ಬಂದಿರೋದು, ಎಲ್ಲ ಯೂಟ್ಯೂಬರ್ ಎಲ್ಲ ಮಾಡಿದ್ದಾರೆ ಗೊತ್ತಾ ನಿಮಗೆ. ಅದು 18ನೇ ತಾರೀಕು ಬಂದಿರೋ ಸರ್ವರ್ ಅದು. ಆ ಸರ್ವರ್ ಏನಂದರೆ ಯಾವುದಾದ್ರು ಫೇಕ್ ಐಡಿಸ್ ಇದೆ, ಫೇಕ್ ಐಡಿಸಿಂದ ಎಷ್ಟು ಜನ ದುಡ್ಡು ಮಾಡ್ತಾವೆ ಅದನ್ನೆಲ್ಲ ಬಿಸಾಕಿದ್ದಾರೆ. ಎಷ್ಟೋ ಜನ ಯೂಟ್ಯೂಬರ್, ದೊಡ್ಡ ದೊಡ್ಡ ಯೂಟ್ಯೂಬರ್ ನಮ್ಮನ್ನೆಲ್ಲ ಭಯಪಡಿಸಿದ್ರಲ್ಲ, ನಿಮ್ಮ ಐಡಿ ಹೋಗ್ಬಿಡುತ್ತೆ ಹಂಗೆ. ನಾನು ಅವತ್ತು ಒಂದು ಹಳೆ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೋಡಿ. ನಮ್ಮ ಐಡಿ ಎಲ್ಲ ಯಾವತ್ತೂ ಹೋಗಲ್ಲ, ಯಾಕಂದರೆ ನಮ್ಮದೆಲ್ಲ ಒರಿಜಿನಲ್ ಐಡಿ. ಏನಕ್ಕೆ ಹೋಗುತ್ತೆ? ಫೇಕ್ ಐಡಿಸ್ ಮಾತ್ರ ಡಿಲೀಟ್ ಆಗಿರುತ್ತೆ. ಸೊ ಅಷ್ಟು ಚಾಲೆಂಜ್ ಮಾಡಿದ್ದೀನಿ ಎಲ್ಲ ಯೂಟ್ಯೂಬರ್ಗೆ, ನಾನು ಚಾಲೆಂಜ್ ಮಾಡಿದ್ದೀನಿ. ನನ್ನ ವೀಡಿಯೋ ಬೇಕಾದರೆ ಇದೆ ನೋಡಿ, ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ. ಸರಿ ಆಯಿತು ಅಂತ ನಾನು ಬ್ರದರ್ನ ಕೇಳಿದೆ. ಆ ಬ್ರದರ್ ಏನು ಹೇಳಿದ್ರು, ಇಲ್ಲ ನಿಮ್ಮದು AI ಸಿಸ್ಟಮು ಇದಾಗಿದೆ, ಈ ಥರ ನಿಮ್ಮದು ಸರ್ಚಿಂಗಲ್ಲಿ ಬರಲ್ಲ, ನಿಮ್ಮ ಐಡಿ ಹುಡುಕಿದ್ರೆ ಸಿಗಲ್ಲ ಅಂತ. ಬ್ರದರ್ ಚಾನಲ್ ಐಡಿ ಎಲ್ಲರೂ ಕೂತ್ಕೊಳಲ್ಲ ಬ್ರದರ್, ಫಸ್ಟ್ ತಿಳ್ಕೊಳ್ಳಿ ನೀವು, ಅರ್ಥ ಆಯ್ತಾ? ಒಂದು ಫ್ರೆಂಡಾಗಿ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಇನ್ನೇನು ಮಾಡಿದ್ರು ಅಂದರೆ ಬ್ರದರು ತುಂಬ ಸ್ವಲ್ಪ ಬೇಜಾರಾಯ್ತು ನನಗೆ. ಏನು ಬ್ರದರು ಈ ಥರ ಹೇಳ್ಬಿಟ್ರು, ಪಾಪ ಅವ್ರಿಗೆ ಗೊತ್ತಾಗಿಲ್ವಾ? ಸರಿ ಗೊತ್ತಾಗಿಲ್ಲ, ಮನುಷ್ಯ ಅಂದಮೇಲೆ ತಪ್ಪು ಮಾಡ್ದೆ. ಸರಿ ಬಿಡು, ಹೇಳ್ಕೊಡೋಣ, ಅದರಲ್ಲೇನಿದೆ, ನಾವು ತಪ್ಪು ಮಾಡ್ತೀವಿ, ಅದೆಲ್ಲ ಮಾಮೂಲಿ ಅಂತ. ಇನ್ನೊಂದೇನು ತಪ್ಪು ಮಾಡಿದ್ರು ಬ್ರದರ್ ಅಂದರೆ, ಯಾರೊಬ್ರು ಒಂದು ಲೈವಲ್ಲಿ ಅವ್ರು ಕೇಳ್ತಾರೆ, ಬ್ರೋ ನನಗೆ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಅವ್ರಿಗೆ. ಅವ್ರೇನು ಹೇಳಿದ್ರು, ವ್ಯೂಸ್ ಬಂದಿಲ್ಲ ಅಂದರೆ ನೀನು ಕಂಟೆಂಟ್ ಮಾಡಬೇಕು, ಆವಾಗಲೇ ವ್ಯೂಸ್ ಬರೋದು ಅಂತ. ಯಾವತ್ತೂ ಒಂದು ಹೇಳ್ತೀನಿ ನೋಡಿ, ಕಂಟೆಂಟ್ ಎಲ್ಲಿಂದ ಬರೋದು ಹೇಳು? ನಮ್ಮ ಮೈಂಡಿಂದ, ನಮ್ಮ ಟ್ಯಾಲೆಂಟಿಂದ. ನಾವು ಯೋಚನೆ ಮಾಡಿದ್ರೆ ನಮಗೊಂದು ಕಂಟೆಂಟ್ ಸಿಗೋದು. ನೀವೆಲ್ಲರಿಗೂ ಏನು ಹೇಳ್ತಾ ಇದ್ರೆ, ಕಂಟೆಂಟ್ ಮಾಡು ಅಂದರೆ ಯಾರು ಕೆಲಸ ಮಾಡಲ್ಲ ಬ್ರದರ್. ಕಂಟೆಂಟ್ ಅಂದರೆ ಏನು, ಹೆಂಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ನಾನು ಒಂದು ಹೇಳ್ತೀನಿ, ಕಂಟೆಂಟಿಂದೇ ಹೋಗಲೇಬೇಡಿ. ಕಂಟೆಂಟ್ ಮಣ್ಣಾಕಾದ್ರಿಗೆ ಸೀರಿಯಸ್ ಆಗಿ ಹೇಳ್ತೀನಿ, ಮೊದಲು ಟ್ಯಾಲೆಂಟಿಂದ ಕೆಲಸ ಮಾಡಿ, ನಿಮ್ಗೆ ಆಟೋಮೆಟಿಕ್ ಕಂಟೆಂಟ್ಗಳೆಲ್ಲ ಸಿಗುತ್ತೆ. ನಿಮ್ಮಲ್ಲಿ ಇರೋ ಟ್ಯಾಲೆಂಟ್ನ ನೀವು ಯಾರು ಗುರುತಿಸ್ಕೊಳ್ತಾ ಇಲ್ಲ, ಇದೇ ನಮ್ಮ ಪ್ರಾಬ್ಲಮ್ ಆಗಿರೋದು. ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾತು ಕೇಳ್ತೀರಾ, ಎಷ್ಟೋ ಜನ ಮಾತು ಕೇಳ್ತೀರಾ, ಆದರೆ ನಿಮಗೆ ನಂಬಿಕೆ ಇಲ್ಲ. ಇದೇ ಒಂದು ಮ್ಯಾಟ್ರ್. ನಿಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಗೊತ್ತೇನ್ರಿ? ಎಷ್ಟು ಟ್ಯಾಲೆಂಟ್ ಇದೆ ನಿಮಗೆ, ಯಾರು ಏನು ಗುರುತಿಸಲ್ಲ. ಇದು ನಿಮ್ಮದೇ ಪ್ರಾಬ್ಲಮ್ ಆಗಿರೋದು. ಸರಿ ಆಯಿತು, ಅದು ಹೋಗಲಿ ಬಿಡಿ. ಈ ಬ್ರದರು ನನ್ನ ಚಾನಲ್ ಚೆಕ್ ಮಾಡಿ ಹೇಳಿದ್ರಲ್ಲ, ನಿಮ್ಮ ಚಾನಲ್ ನಾನು ಚೆಕ್ ಮಾಡಿ ಹೇಳ್ತೀನಿ. ಜನವರಿ 2ನೇ ತಾರೀಕು ನೀವು ಬಂದಿರೋದು, ಚಾನಲ್ ಓಪನ್ ಮಾಡಿದ್ದು ಈ ವರ್ಷನೇ ನೀವು ಓಪನ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀರಾ, ಒಂದು ವೀಡಿಯೋ ಮಾಡಿದ್ದೀರಾ, ಎಡಿಟಿಂಗ್ ಮಾಡಿದ್ದೀರಾ, ಮ್ಯೂಸಿಕ್ ಹಾಕಿದ್ದೀರಾ, ಅಷ್ಟೇ. ಹಂಗೆ ಓಡಿಸ್ಕೊಂಬಂದರೆ. ಆದರೆ ನಿಮ್ಮ ಚಾನಲ್ ಆವಾಗಲೇ ಚೆನ್ನಾಗಿ ಗ್ರೋ ಆಗಿತ್ತು ಬ್ರದರ್, ಓಪನ್ ಆಗಿ ಹೇಳ್ತೀನಿ. ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದ್ರೆ ಅಂದರೆ ನಿಮ್ಮದು ಚಾನಲ್ ವೈರಲ್ ಆಗಿಬಿಡ್ತಾ ಇತ್ತು. ನೀವು ಇಷ್ಟು ದಿವಸ ಕಷ್ಟ ಪಡೋದೇ ಬೇಕಾಗಿಲ್ಲ. ಮಿನಿಮಮ್ ಅಂದ್ರೆ 1.5 ತಿಂಗಳು 2 ತಿಂಗಳಲ್ಲೇ ನಿಮ್ಮದು ಮಾನಿಟೈಸ್ ಆಗಿ ಇಷ್ಟೊತ್ತಿಗೆ ನೀವು ದುಡ್ಡೇ ತೊಗೊಂಡ್ಬಿಟ್ಟಿರ್ಬೋದು. ನೀವು ಒಂದು ತಪ್ಪು ಮಾಡಿದರೆ ಏನಂದರೆ, ಬೇರೆಯವ್ರ ಮಾತು ಕೇಳಿ ವೀಡಿಯೋಸ್ನ ಹಾಕೋದು ಡಿಲೇ ಮಾಡಿಬಿಟ್ಟು ಲೈವಲ್ಲಿ ಕೂತ್ಕೊಂಡು, ಲೈವಲ್ಲಿ ಏನಕ್ಕೆ ಕೂತ್ಕೊಂಡ್ರಿ ಅಂದರೆ ವಾಚ್ ಅವರ್ಸ್ಗೋಸ್ಕರ ಕೂತ್ಕೊಂಡ್ಬಿಟ್ರಿ. ನೀವು ವಾಚ್ ಅವರ್ಸ್ ಕೂತ್ಕೊಂಡಿದ್ದು ತಪ್ಪಲ್ಲ, ನೀವು ಲೈವ್ಗೆ ಹೋಗಿದ್ದು ತಪ್ಪಲ್ಲ, ಅಡೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಅಲ್ಲ, ಅದೇ ಒಂದು ದೊಡ್ಡ ತಪ್ಪು. ಎಲ್ಲರಿಗೂ ತಪ್ಪು ಅದೇ ಆಗೋದು. ಈ ಕಡೆ ವೀಡಿಯೋ ಮಾಡಿ, ಆ ಕಡೆ ಲೈವ್ ಮಾಡಿ. ದಯವಿಟ್ಟು ಅರ್ಥ ಮಾಡಿ. ಇವಾಗ ಲೈವ್ ಮಾಡೋರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು 50 ಜನ ಬಂದರು, ನಾಳೆ ಅದೇ 50 ಜನ ಬರ್ತಾರಾ? ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಎಷ್ಟು ಜನ ಇರ್ತಾರೋ ನಿಮ್ಮ ಲೈವಲ್ಲಿ, ಅಷ್ಟು ನಿಮಗೆ ವಾಚ್ ಅವರ್ಸ್ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ? ಯಾರಿಗೆ ಏನಾದರೂ ಹೇಳ್ಕೊಡ್ತೀರಂದರೆ ಪಕ್ಕ ಗೊತ್ತಿದ್ರೆ ಮಾತ್ರ ಹೇಳ್ಕೊಡಿ, ಇಲ್ಲಾಂದರೆ ಸುಮ್ಮನೆ ಹೇಳೋಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಿದೆ ಅಂತೀನಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೀನಿ. ಇನ್ನೊಂದು ಬ್ರದರ್ ಏನು ಮಾಡ್ತಾರೆ ಗೊತ್ತಾ, ನೀವು ಹೇಳ್ಕೊಡ್ತೀರಾ ಬ್ರದರ್, ನೀವು ಸರಿಯಾಗಿ ಹೇಳ್ಕೊಡ್ತೀರಾ ಅಂದ್ಕೊಳ್ಳಿ, ಅವ್ರು ಏನಾದರೂ ಈ ಹೆಣ್ಮಕ್ಳಿಗೆ ಎಷ್ಟು ಹೇಳಿದ್ರು ಸರಿಯಾಗಿ ಅವ್ರಿಗೆ ಅರ್ಥ ಆಗಲ್ಲ. ಏನಾದರೂ ಒಂದು ಕಿತಾಪತಿ ಮಾಡಿಬಿಡ್ತಾರೆ. ಆ ಥರ ಕಿತಾಪತಿ ಮಾಡಿ ಅವ್ರ ಚಾನಲ್ ಏನಾದರೂ ಡೆಡ್ ಆದರೆ ಅಂದ್ಕೊಳ್ಳಿ, ನಿಮ್ಮನ್ನೇ ಬಂದು ಹಿಡ್ಕೊಳೋದು. ಈ ಕಾಲದಲ್ಲಿ ತುಂಬ ಒಳ್ಳೇದು ಮಾಡಿದ್ರು ಕಷ್ಟನೇ ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಬ್ರದರ್ ತುಂಬ ಒಳ್ಳೆಯವರು, ನಾನೇ ಹೇಳ್ತೀನಲ್ಲ. ಸೊ ಈ ಬ್ರದರ್ಗೆ ನಾನು ಒಂದು ಚಾಲೆಂಜ್ ಮಾಡೋಣ ಅಂತ ಬಂದಿದ್ದೀನಿ. ಏನಂದರೆ, ನೀವು ಸಿಸ್ಟಮ್ನ ನಂಬಿದ್ದೀರಾ, ಈ ಎಡಿಟಿಂಗ್ನ ನಂಬಿದ್ದೀರಾ, ಯಾವಾಗಲೂ ನಿಮ್ಮನ್ನ ನೀವು ನಂಬಿಲ್ಲ ಬ್ರದರ್. ಒಂದು ಲೈವಲ್ಲೇ ಹೇಳಿದ್ದೀರಾ, ನಿಮ್ಮ ಥರ ನನಗೆ ಕಾನ್ಫಿಡೆನ್ಸಾಗಿ ಮಾತಾಡೋಕ್ಕೆ ಬರಲ್ಲ ಅಂತ. 877 ಏನೋ ಆಗಿದೆ ನಿಮ್ಮ ಸಬ್ಸ್ಕ್ರೈಬ್, ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ಅಂದರೆ ಇನ್ಯಾವಾಗ ಬರುತ್ತೆ ನೀವು ಹೇಳಿ?
ನೀವು ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ನಿಮ್ಗಂತಲ್ಲ ಪ್ರತಿಯೊಬ್ಬರಿಗೆ ಪ್ರಶ್ನೆ ಮಾಡ್ತೀನಿ. ನೀವು ಟೈಟಲು ಸರಿಗೆ ಹಾಕಿದ್ದೀರಾ, ಡಿಸ್ಕ್ರಿಪ್ಷನ್ ಅಂತಾರಲ್ಲ ಅದು ಸರಿಗೆ ಹಾಕಿದ್ದೀರಾ, ಎಲ್ಲ ತಮ್ಮನಲ್ಲೂ ಸರಿಗೆ ಹಾಕಿಲ್ಲ, ಯಾಕೆ ನೀವು ಇನ್ನೂ ಬೇಗ ಮುಂದೆ ಹೋಗಿಲ್ಲ? ನನ್ನ ಪ್ರಶ್ನೆಗಳಿ. ನೀವು ಎಷ್ಟೋ ಜನದ್ದು ವೀಡಿಯೋಸ್ ನೋಡಿದ್ದೀರಾ, ನನಗೆ ಗೊತ್ತು, ಎಷ್ಟೋ ಜನದು ಏನೋ ವರ್ಕ್ ಆಗಿರಲ್ಲ, ಅದ್ರಿಗೆ ನೀವು ಲೈವಲ್ಲಿ ಕೂತ್ಕೊಂಡಿರೋದು, ಅರ್ಥ ಆಯ್ತಾ? ಎಷ್ಟೋ ಜನದು ವಾಚ್ ಅವರ್ಸ್ ಹೆಂಗಾಗುತ್ತೆ ಆಗಿರುತ್ತೆ, ವೀಡಿಯೋಸ್ ಎಲ್ಲ ನೋಡಿರ್ತೀರ, ವರ್ಕ್ ಆಗಿದೆಯಾ? ನೀವು ಹೇಳಿ, ಆಗಿದೆಯಾ? ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಅದು ನನಗೆ ಗೊತ್ತು. ಯಾಕಂದರೆ ಅವರೆಲ್ಲ ನಮ್ಮನ್ನ ಬಲಿಕ ಬಕ್ರ ಮಾಡ್ಕೊತವ್ರಿ. ದೊಡ್ಡ ಯೂಟ್ಯೂಬರ್ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಒಂದು ತಮ್ನಲ್ಲಿ ಹಾಕಿರ್ತಾರೆ, ಏನಂತ, ಇಲ್ಲಿ ದೊಡ್ಡ ಘಟನೆ ನಡೆದಿದೆ ಅಂತ. ನೀವು ಏನು ಘಟನೆ ಅಂತ ಓಡೋಗಿ ನೋಡ್ತೀರಾ, ತಮ್ನಲ್ಲಿ ನೋಡಿ, ಅರ್ಥ ಆಯ್ತಾ? ನಾವು ನೋಡಬೇಕು, ಅಟ್ರಾಕ್ಷನ್ ಆಗಬೇಕು ಅಂತ ತಮ್ನಲ್ಗಳು ಹಾಕೋದು. ತಮ್ನಲ್ಲಿ ಬಂದು ಬರೀ ಆಕರ್ಷಣೆ ಅಷ್ಟೇ, ನಿಜ ಅಂತ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸರಿ, ಇವು ಬ್ರದರು ತುಂಬ ನೋಡಿರ್ತಾರೆ, ಏನು ವರ್ಕ್ ಆಗಿಲ್ಲ ಅಂತ ಯಾರೋ ಮಾತು ಕೇಳಿ ಲೈವಿಗೆ ಬಂದಿದೆ. ಇಲ್ಲಿ ಲೈವ್ ಮಾಡೋರಿಗೆಲ್ಲ ಒಂದು ಪ್ರಾಬ್ಲಮ್ ಇದೆ, ವಾಚ್ ಅವರ್ಸ್ ಆಗಿದ ತಕ್ಷಣ, ನಾವು ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಭ್ರಮೇಲಿದ್ದಾರೆ. ಎಲ್ಲರೂ ಭ್ರಮೇಲಿದ್ದಾರೆ, ತಿಳ್ಕೊಳ್ಳಿ. ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬರಲ್ಲ. $10 ಕೌಂಟ್ ಆಗಿದ ತಕ್ಷಣ ನೀವು ಗೂಗಲ್ ಸೆಂಡ್ಸ್ ಆ್ಯಡ್ ಅಕೌಂಟ್ ಅಂತ ಮಾಡಬೇಕು, ಅರ್ಥ ಆಯ್ತಾ? ಆ ಗೂಗಲ್ ಸೆಂಡ್ ಆ್ಯಡ್ ಅಕೌಂಟ್ ಮಾಡಿದ ತಕ್ಷಣ ಪಿನ್ ವೆರಿಫಿಕೇಷನ್ ಕಳಿಸ್ತಾರೆ. ಆ ವೆರಿಫಿಕೇಷನ್ ಆಗಿದ ತಕ್ಷಣ $1 ಕೌಂಟ್ ಆಗುತ್ತೆ, ಅರ್ಥ ಆಯ್ತಾ? ಅದು $110 ಆದಮೇಲೆ $100ಗೆ ನಮಗೆ ಪೇಮೆಂಟ್ ಬರೋದು. ತಿಂಗಳ ಬರಲ್ಲ, ತಿಂಗಳ ಕಷ್ಟ ಬೀಳಲೇಬೇಕು, ಅರ್ಥ ಆಯ್ತಾ? ಕಷ್ಟ ಬಿದ್ರೇ ಡಾಲರ್ ಎಲ್ಲ ಬರುತ್ತಲ್ಲ, ಆ $100 ಆದಮೇಲೆ ತಿಂಗಳ ಪೇಮೆಂಟ್ ಕೊಡೋದು, ಅರ್ಥ ಆಯ್ತಾ? ತಿಂಗಳ ನಮಗೆ ಇಷ್ಟೇ ಬರುತ್ತಂತ ಹೇಳೋಕ್ಕಾಗಲ್ಲ, ಕಮ್ಮಿ ಬರ್ಬೋದು, ಜಾಸ್ತಿ ಬರ್ಬೋದು. ಎಲ್ಲ ಸ್ಟಾರ್ಟಿಂಗಿಂದ ತಿಳ್ಕೊಂಡೋದ್ರೆ ನಿಮ್ಗೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಸರಿ, ಅದು ಬಿಡಿ. ಈ ಬ್ರದರ್ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ಕೇಳಿ. ಈ ಬ್ರದರ್ ಪಾಪ 877 ಆಗಿದೆ ಅವ್ರ ಸಬ್ಸ್ಕ್ರೈಬು. ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲ ಎಷ್ಟು ದುಡ್ದಿದೆ ಅಂತ ಕೇಳಿ ಅವ್ರು ಟಾರ್ಚರ್ ಕೊಡ್ತಾರೆ. ಸೊ ಪಾಪ ಆ ಬ್ರದರ್ಗೆ $1 ಸಿಕ್ಕಿರಲ್ಲ, ಅದು ನನಗೆ ಗೊತ್ತು. ಇವ್ರ ಅಮ್ಮಮ್ಮ ಅಂದರು ವಾಚ್ ಅವರ್ 1000ಕ್ಕಿಂತ ಕೆಳಗಡೆ ಇರ್ತಾರೆ. ಒಂದು ಮ್ಯಾಟ್ರ್ ಹೇಳ್ತೀನಿ, ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ, ಎಷ್ಟೇ ದುಡ್ಡು ಅವನು ಎಂಥವನೇ ಇರಲಿ, ಈ ಯೂಟ್ಯೂಬಲ್ಲಿ ಬಂದು ಇಷ್ಟೇ ವ್ಯೂಸ್ಗೆ ಇಷ್ಟೇ ವಾಚ್ ಅವರ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ, ಇಷ್ಟೇ ವಾಚ್ ಅವರ್ಗೆ ಇಷ್ಟೇ ವ್ಯೂಸ್ ಬಂದಿದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿಸ್ಟಮ್ಯಾಟಿಕ್ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾನೇ ಇರುತ್ತೆ, ಅರ್ಥ ಆಯ್ತಾ? ಸೊ ತಿಳ್ಕೊಳ್ಳಿ, ಯಾರಿಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಅಂದಾಜಾಗಿ ಹೇಳ್ತಾ ಇದ್ದೀನಿ, ಸೇರಿಸಿ ಹೇಳ್ಬೇಕಂದ್ರೆ ಅದನ್ನೇ ಕಂಟೆಂಟಾಗಿ ತುಂಬ ಜನ ಯೂಟ್ಯೂಬರ್ ಮಾಡಿದ್ದಾರೆ, ಹೌದಾ ಇಲ್ವಾ? ಮಾಡಿರ್ತಾರೆ. ಸೊ ಬಿಡಿ. ಇವರು ಹಿಂಗೆ ಹೇಳೋದಾದ್ಮೇಲೆ ಸರಿ ಆಯಿತು, ಬ್ರದರ್ ಹತ್ರ ನಾವು ತಿಳ್ಕೊಳ್ಳೋಣ, ಏನಾದರೂ ಒಂದು ಐಡಿಯಾಸ್ ಇರುತ್ತೆ ಅಂತ. ಬ್ರದರು ಮೇನ್ ಏನು ಗೊತ್ತಾ, ಅವ್ರು ಕಾನ್ಫಿಡೆನ್ಸಾಗಿ ಮಾತಾಡ್ತಾ ಇಲ್ಲ ರೀ. ಏನೋ ಎಲ್ಲರ ಲೈವಲ್ಲಿ ಏನು ಗೊತ್ತಾ, ಬೇಗ ನನಗೆ ವಾಚ್ ಅವರ್ಸ್ ಆಗಲಿ, ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಈ ಭ್ರಮೇಲೆ ಇದ್ದಾರೆ. ತುಂಬ ಕಷ್ಟ ಇದೆ ರೀ ಯೂಟ್ಯೂಬು, ನೀವು ಅಂದ್ಕೊಂಡಿರೋ ಥರ ತುಂಬ ಈಸಿ ಇಲ್ಲ. ಇಲ್ಲಿ ಏನಕ್ಕೆ ಬೆಲೆ ಗೊತ್ತಾ, ಟ್ಯಾಲೆಂಟಿಗೆ ಮಾತ್ರ ಬೆಲೆ. ನೀವು ಟ್ಯಾಲೆಂಟಿಂದ ಕೆಲಸ ಮಾಡಿ ನಿಮ್ಮನ್ನ ನಂಬಿ ನೀವೇನು ಮಾಡ್ತೀರಾ ಗೊತ್ತಾ, ದೊಡ್ಡ ಯೂಟ್ಯೂಬರ್ ಈ ಟೈಮಿಗೆ ಅಪ್ಲೋಡ್ ಮಾಡಿ ಅದೇ ಟೈಮಿಗೆ ಅಪ್ಲೋಡ್ ಮಾಡ್ತೀರಾ. ಈ ದೊಡ್ಡ ಯೂಟ್ಯೂಬರ್ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತೀರಾ. ಅವ್ರದ್ದು ಫಾಲೋ ಮಾಡಬಾರ್ದ್ರಿ. ನಿಮ್ಮಲ್ಲಿ ಏನಿದೆ ಆ ಟ್ಯಾಲೆಂಟ್ನ ತೋರಿಸಿ. ಯಾವಾಗ ನೀವು ನಿಮ್ಮನ್ನ ನಂಬ್ತಿರೋ ಆವಾಗ ದೊಡ್ಡ ಯೂಟ್ಯೂಬರ್ ಆಗ್ತೀರಾ, ಅರ್ಥ ಆಯ್ತಾ? ಬೇರೆಯವ್ರನ್ನ ಕೇಳಿಕೊಂಡು ಇವಾಗ ಏನೇ ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ ಆದರೂ ನಾನು ಬರೋಲ್ಲ, ಯಾರೂ ಬರೋಲ್ಲ, ನಿಮ್ಮ ಚಾನಲ್ಗೆ ನೀವೇ ಸರಿ ಮಾಡ್ಕೊಬೇಕು, ಅರ್ಥ ಆಯ್ತಾ? ಈ ಬ್ರದರ್ಗೆ ನಾನು ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನು ಚಾಲೆಂಜ್ ಅಂದರೆ, ನಾನಾಗಿ ಮಾಡ್ತಾ ಇರೋದು, ಪಾಪ ಅವ್ರೇನು ಮಾಡಿಲ್ಲ, ನಾನೇ ಮಾಡ್ತಾ ಇರೋದು. ನೀವು ಇಷ್ಟು ಸಿಸ್ಟಮ್ಯಾಟಿಕ್ ನಂಬ್ತೀರಾ, ನೀವು ಇಷ್ಟು ಎಲ್ಲ ನಂಬ್ತೀರಾ, ಆಯಿತು, ನನಗಿಂತ 10 ಪಟ್ಟು ನೀವು ಮುಂದೆ ಇದ್ದೀರಾ. ನಾನು ನನ್ನ ಟ್ಯಾಲೆಂಟ್ನ ನಂಬ್ತೀನಿ, ನೀವು ಸಿಸ್ಟಮ್ನ ನಂಬ್ತೀರಾ, ಓಕೆ, ಒಪ್ಕೊತೀನಿ. ಈ ಎರಡರಲ್ಲಿ ಯಾರು ಮುಂದೆ ಬರ್ತಾರೆ ನೋಡೋಣ. ಓಪನ್ ಚಾಲೆಂಜ್. ನಿಮ್ಮ ಲೈವಿಗೆ ನಾನು ಬರೋಲ್ಲ, ನಿಮ್ಮ ಮೇಲೆ ಏನು ಕೋಪ ಇಲ್ಲ, ಏನಿಲ್ಲ ನನಗೆ, ಬಟ್ ನಿಮ್ಮ ಲೈವಿಗೆ ನಾನು ಬರೋಲ್ಲ. ನೋಡೋಣ, ನೀವು ಗೆಲ್ತೀರಾ, ನಾನು ಗೆಲ್ತೀನ, ನಿಮ್ಮ ಸಿಸ್ಟಮ್ ಗೆಲ್ಲುತ್ತಾ ಇಲ್ಲ ನನ್ನ ಟ್ಯಾಲೆಂಟ್ ಗೆಲ್ಲುತ್ತಾ ಅಂತ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ ರೀ, ಎಲ್ಲರೂ ಕಲ್ತ್ಕೊಳ್ಳಿ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದರಿಂದ ಕೆಲಸ ಮಾಡಿ, ಇಷ್ಟೇ ನಾನು ಹೇಳ್ತೀನಿ. ಸುಮ್ಮನೆ ಯಾರೋ ಮಾತು ನಂಬಿ, ಯಾರೋ ಮಾತು ಕೇಳಿಕೊಂಡು ಎಲ್ಲ ಆಟ ಆಡ್ಕೊಂಡು ಇರಬೇಡಿ, ಟೈಮ್ ವೇಸ್ಟ್ ಮಾಡ್ಕೊಂಡು ಇರಬೇಡಿ. ನಾನು ಇನ್ನೊಂದು ಕೇಳ್ತೀನಿ ಎಲ್ಲ ಯೂಟ್ಯೂಬರ್ಗೆ, ಯಾರಿಗಾದರೂ ಬೇರೆಯವರು ದೊಡ್ಡ ಯೂಟ್ಯೂಬರ್ ನೋಡಿಬಿಟ್ಟು ವಾಚ್ ಅವರ್ಸ್ ಕಂಪ್ಲೀಟಾಗಿ ಅವ್ರಿಗೆ ದುಡ್ಡು ಬಂದಿದ್ದು ನಿಜಾನೇ ಆಗಿದ್ದರೆ ಬನ್ನಿ, ಲೈನಾಗಿ ಬನ್ನಿ, ಆರತಿ ತೆಗೆದುಬಿಟ್ಟು ಡೈರೆಕ್ಟಾಗಿ ಅಡ್ಡಡ್ಡ ಉದ್ದುದ ಕಾಲಿಗೆ ಬೀಳ್ತೀನಿ. ಎಲ್ಲರಿಗೂ ಆರತಿ ತೆಗೆದುಬಿಟ್ಟು ಅಡ್ಡಡ್ಡ ಉದ್ದುದ ಕಾಲಿಗೆ ಬೀಳ್ತೀನಿ. ನಾವು ಕಲ್ತ್ಕೊಳ್ಳೋಣ, ನೀವು ಹೆಂಗೆ ಹೋದ್ರಿ ಅಂತ. ಹೋಗಿರೋಕ್ಕೆ ಯಾರೂ ಸಾಧ್ಯನೇ ಇಲ್ಲ, ಬೇಕಾದ್ರೆ ಕೇಳಿ ನೋಡಿ. ಇಲ್ಲ ನಿಮಗೆ ನಾನು ಕೇಳ್ತೀನಿ, ಎಷ್ಟು ಜನದ ಯೂಟ್ಯೂಬರ್ದು ನೋಡಿದ್ದು ಏನಾದರೂ ವರ್ಕ್ ಆಗಿದೆಯಾ? 100% ವರ್ಕ್ ಆಗಿಲ್ಲ. ಈ ಬ್ರದರ್ಗೆ ಕೇಳ್ತೀನಿ, ಇವ್ರು ತಮ್ಮನಲ್ಲೂ ಹಾಕಿದ್ದಾರೆ ಸರಿಯಾಗಿ, ಟೈಟಲ್ಲೂ ಹಾಕಿದ್ದಾರೆ, ರಿಸ್ಟ್ರಿಕ್ಷನ್ನು ಹಾಕಿದ್ದಾರೆ, ಇನ್ನೇನು ಬೇಕು? ಹೇಳ್ತಾರಲ್ಲ, ಅದು ಬರ್ತಾ ಇಲ್ಲ ಬಾಯಲ್ಲಿ, ರಿಸ್ಟ್ರಿಕ್ಷನ್ ಅಂತ. ಸರಿ ಬಿಡಿ, ಅದು ಬಿಟ್ಟಾಕಿ. ಇವಾಗ ಏನು ಮಾತಂದರೆ ಇಷ್ಟೇ, ನಾನು ಅವ್ರಿಗೆ ಓಪನಾಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ನೋಡೋಣ ಅವ್ರ ಸಿಸ್ಟಮ್ಮೇ ಗೆಲ್ಲುತ್ತಂದರೆ, ಇಲ್ಲ ನನ್ನ ಟ್ಯಾಲೆಂಟೇ ಗೆಲ್ಲುತ್ತಂದರೆ ನೋಡೋಣ. ಇನ್ನೂ ಒಂದು ಎಲ್ಲ ಯೂಟ್ಯೂಬರ್ಗೂ ಒಂದು ಮಾತು ಕೇಳಬೇಕು. YT ಸ್ಟುಡಿಯೋಲಿ ಲಾಸ್ಟ್ 28 ಡೇಸ್ ಅಂತ ಅಲ್ಲಿ ಬರೆದಿರ್ತಾರೆ. ಅದು ಏನಕ್ಕೆ ಬರೆದಿರ್ತಾರೆ? ಪ್ರತಿ
ಒಬ್ರಿಗೂ ನಾನು ಈ ಪ್ರಶ್ನೆ ಕೇಳ್ತೀನಿ, ಏನಕ್ಕೆ ಬರ್ದಿರ್ತಾರೆ ನೋಡೋಣ. ನೀವು ಇಷ್ಟು ದಿವಸದಿಂದ ಇದ್ದೀರಾ, ಏನು ಕೆಲಸ ಮಾಡಿದ್ದೀರಾ, ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡೋಣ, ಹೇಳಿ. ನಿಮ್ಮ ಕೈಯಲ್ಲಿ ಆಗಿದ್ದಷ್ಟು ಹೇಳಿ ನೋಡೋಣ. ಯಾರಿಗಾದ್ರೂ ಇದೆಯಾ ಹೇಳಿ, ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಈ ಬ್ರದರೇ ಹೇಳಿದ್ರಲ್ಲ ನನಗೆ, ಸರಿ ಆಯಿತು. ನಿಮ್ಮ ಬಗ್ಗೆ ನಿಮ್ಮದು ಫುಲ್ ಡೀಟೇಲ್ಸ್ ಹೇಳ್ಬೇಕಂದ್ರೆ ಬ್ರೋ ತುಂಬ ಜಾಸ್ತಿ ಇದೆ, ನನಗೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಿಮ್ಮ ಚಾನಲ್ ಚೆಕ್ ಮಾಡೋದು ಹೆಂಗಂತ ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಕ್ಲಿಕ್ ಮಾಡ್ತೀರಾ, ಸೊ ನಾರ್ಮಲಾಗಿ ಓಡ್ತಾ ವ್ಯೂಸ್ ಎಷ್ಟು ಬಂದಿದೆ ಇಷ್ಟು ನೋಡೇ ಹೇಳ್ತಾ ಇದ್ದೀರಾ. ಚಾನಲ್ನ ನೋಡಬೇಕಂದ್ರೆ ತುಂಬ ಇದೆ ಬ್ರದರ್, ತುಂಬ ನಾನು ಮಾತಾಡ್ಬಿಡ್ತೀನಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ಯಾವಾಗ ನೀವು ಮಾತಾಡ್ತೀರೋ ಅವಾಗ ನೀವು ಬೆಳಿತೀರಾ. ಪ್ರತಿ ಒಬ್ಬ ಯೂಟ್ಯೂಬರ್ಗೆ ನಾನು ಹೇಳ್ತೀನಿ, ನೀವು ಯಾವಾಗ ನೀವು ಕಾನ್ಫಿಡೆನ್ಸಾಗಿ ಮಾತಾಡ್ತೀರಾ ಅವಾಗ ಚಾನಲ್ ನಿಮ್ಗೆ ತುಂಬ ಗ್ರೋ ಆಗುತ್ತೆ. ಇವಾಗೆಲ್ಲ ದೊಡ್ಡ ಯೂಟ್ಯೂಬರ್ದು ಏನು ಹೇಳಿ ಬೆನಿಫಿಟ್ಟು, ಅವ್ರ ಮಾತೇ ಅವ್ರ ಬೆನಿಫಿಟ್ಟು, ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸಾಗಿ ಮಾತಾಡೋದು ಕಲೀರಿ. ಇನ್ನೂ ಒಂದು ಹೇಳ್ಬೇಕಂದ್ರೆ ಬ್ರದರ್ ತುಂಬ ನರ್ವಸ್ ಆಗಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಡೈಲಿ ವೀಡಿಯೋ ಇದು ಲೈವ್ ಮಾಡ್ತಾರೆ. ಪಾಪ ತುಂಬ ಕಷ್ಟ ಬೀಳ್ತವ್ರೆ. ಅವ್ರಿಗೂ ಹೋಗಿ ಸಪೋರ್ಟ್ ಮಾಡಿ, ಬೇಡ ಅಂತ ಹೇಳಲ್ಲ. ತಿಳ್ಕೊಂಡಿರೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಿಮ್ಮ ಟ್ಯಾಲೆಂಟಿಂದ ನಿಮ್ಗೇನು ಅನಿಸುತ್ತೋ ಅದು ಮಾತ್ರ ಮಾಡಿ, ಬೇರೆಯವ್ರದ್ದು ಮಾತನ್ನೆಲ್ಲ ಕಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನೂ ನೆಕ್ಸ್ಟ್ ಹೇಳ್ತೀನಿ, ನಮ್ಮ ಕೆಲವರು ಯೂಟ್ಯೂಬರ್ ಏನೇನೋ ಪ್ರಾಬ್ಲಮ್ ಮಾಡಿದಾರಂತ. ಸೊ ಇಷ್ಟೇ, ಅವ್ರ ಮೇಲೆ ನನಗೆ ಜಗಳಲ್ಲ, ಜಸ್ಟ್ ಒಂದು ಚಾಲೆಂಜ್ ಅಷ್ಟೇ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಾತಲ್ಲಿ ಏನಾದರೂ ಸರಿ ತಪ್ಪು ಏನೇ ಅನಿಸಿದ್ರು ದಯವಿಟ್ಟು ಹೇಳಿ. ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೋಗಿ ಬರ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.